ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಮ್ಮೂರಲ್ಲಿ ಏಪ್ರಿಲಲ್ಲಿ ಪಟ್ಲದಮ್ಮ ಜಾತ್ರೆ ನಡೆಯೋದ ಕಾರಣದಿಂದ ನಾನು ಹೇಳಿದ್ದೆ ಒಂದು ಸಣ್ಣ ಬ್ಲಾಗಲ್ಲಿ. ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಹಿಂದಿನ ದಿನ ರಾತ್ರಿ ತೊಂಬಿಟ್ಟು ಆರತಿಗೆ ಈ ಕಡೆ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ತಿದ್ರು. ಅಕ್ಕಿ, ಕಡಲೆಕಾಯಿ ಬೀಜ ಮತ್ತು ಎಳ್ಳು ಇದನ್ನೆಲ್ಲ ಈ ಮೂರನ್ನು ಹುರ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಿಷಿನಿಗೆ ತೊಗೊಂಡೋಗಿ ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ಸೊ ಅದನ್ನು ಹಿಂದಿನ ದಿನವೇ ಮಾಡಿ ಇಟ್ಕೊಂಡೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮನೇ ಫಸ್ಟ್ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಆರತಿನೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಸೊ ನಾನು ಬೇಗ ಎದ್ದು ಅವ್ರು ಸ್ನಾನ ಆದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಇದು ನನ್ನ ಔಟ್ಫಿಟ್. ನಾನು ರೆಡಿ ಆದಮೇಲೆ ದೇವ್ರ ಮನೆ ಕೂಡ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನಿದ್ದು ಅಮ್ಮ ಪೂಜೆ ಮಾಡಿಬಿಡು ನೀನು, ಆಮೇಲೆ ನಾನು ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂದರು. ಸೊ ನಾನು ದೇವ್ರಿಗೆಲ್ಲ ಹೂವು ಹಾಕಿ ಮತ್ತು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿದೆ. ಇದು ನಾನು ಬಿಟ್ಟಿರೋ ರಂಗೋಲಿ. ಆ್ಯಕ್ಚುಲಿ ನನಗೆ ಅಷ್ಟು ಚೆನ್ನಾಗಿ ಬಿಡೋಕ್ಕೆ ಬರಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಸಣ್ಣ ಪುಟ್ಟದ್ದು ಬರುತ್ತಷ್ಟೇ. ಅದಾದಮೇಲೆ ನನ್ನ ತಮ್ಮ ಮಾರ್ಕೆಟ್ಗೆ ಹೋಗಿದ್ದ, ಹೂವೆಲ್ಲ ತುಂಬಾ ತೊಗೊಂಡು ಬಂದಿದ್ದ. ಅಂದರೆ ಹಿಂದಿನ ದಿನ ರಾತ್ರಿನೇ ಅವನು ಆರ್ಡ್ರ್ ಕೊಟ್ಟು ಮಾಡಿಸಿದ್ದ. ಸೊ ಇದೆಲ್ಲ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದನ್ನೆಲ್ಲ ಹಾರಾಕಿದ್ದ. ಅಂದರೆ ಗಾಳಿಗೆ ಬಿಡಬೇಕು, ಇಲ್ಲಾಂದ್ರೆ ಅದು ಸ್ವಲ್ಪ ಬಿಸಿಲಿಗೆ ಏನಾಗ್ಬಿಡುತ್ತೆ, ಫುಲ್ ಡಲ್ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೇನು ಎಲ್ಲ ಆಯಿತು, 10 o'clock ಆಯಿತು, ಎಲ್ಲ ಹೊರಟ್ವಿ. ತಿಂಡಿ ಕೂಡ ಮಾಡೋಕ್ಕಾಗಲಿಲ್ಲ, ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ. ಅಲ್ಲೇ ಮಧ್ಯದಲ್ಲಿ ಇಡ್ಲಿ ಸಾಂಬಾರು ತಿಂದ್ಕೊಂಡು ತಿಂಡಿ ಮಾಡಿಕೊಂಡು ಒಂದು 10-10:30 ಹಂಗೆ ಊರು ಬಿಟ್ವಿ. ಸೊ ರೀಚ್ ಆದ್ವಿ. ಬಿಸಿಲು ಅಂದರೆ ಹೆವಿ ಬಿಸಿಲು, ತುಂಬಾ ಬಿಸಿಲಿತ್ತು. ನೋಡಿದ್ರಲ್ಲ, ಇದಾಗಿತ್ತು ನನ್ನ ವ್ಲಾಗು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.